ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 75. ಪರಾವರ್ತಿತ ಚಾಪ ಎಂದರೇನು? ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕೃತವಾದಾಗ ಈ ರಚನೆಯಲ್ಲಿ ಸಂಭವಿಸುವಂತಹ ಒಂದು ಘಟನೆಗಳನ್ನ ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ. ಮೊದಲನೇದಾಗಿ ನಾವು ಪರಾವರ್ತಿತ ಚಾಪ ಎಂದ್ರೇನು ಅಂತ ನೋಡೋಣ. ಪರಾವರ್ತಿತ ಚಾಪ ಪರಾವರ್ತಿತ ಪ್ರಕ್ರಿಯೆಯಲ್ಲಿ ನರ ಆವೇಗಗಳ ಹರಿವಿನ ಮಾರ್ಗ. ಅಲ್ಲೇನಾಗತ್ತೆ, ಅತ್ಯಂತ ವೇಗವಾಗಿ ನಮ್ಮ ದೇಹವು ಪ್ರತಿಕ್ರಿಯಿಸುವಂತಹ ಒಂದು ಕ್ರಿಯೆ ಅಲ್ವಾ? ಅದನ್ನ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ. ನೋಡಿ, ಒಂದು ಬೆಳಕೇನಾಗಿದೆ, ಪ್ರಕಾಶಮಾನವಾದ ಬೆಳಕು ನಿಮ್ಮ ಕಣ್ಣಿನ ಮೇಲೆ ಬೀಳ್ತಾ ಇದೆ ಅಂದ್ರೆ ಏನಾಗತ್ತೆ, ಸಡನ್ ಆಗಿ ನಿಮ್ಮ ಕಣ್ಣು ಮುಚ್ಚಿಕೊಳ್ಳುತ್ತೆ ಅಲ್ವಾ? ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ಯಾವ ಘಟನೆಗಳು ಉಂಟಾಗತ್ತೆ? ಮೊದಲನೇದಾಗಿ ಕಣ್ಣಿನಲ್ಲಿರುವಂತಹ ಒಂದು ಗ್ರಾಹಕ ಕೋಶಗಳು ಬೆಳಕಿನ ಪ್ರಚೋದನೆಯನ್ನ ಸ್ವೀಕರಿಸುತ್ತೆ ಅಲ್ವಾ? ಸ್ವೀಕರಿಸಿದಂತ ಸಂದೇಶಗಳು ಏನಾಗತ್ತೆ, ಜ್ಞಾನವಾಹಿ ನರಕೋಶದ ಮೂಲಕ ಮಿದುಳು ಬಳ್ಳಿಯನ್ನ ತಲುಪುತ್ತೆ. ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವಂತಹ ಒಂದು ನರಕೋಶದ ಮೂಲಕ ಕ್ರಿಯಾವಾಹಿ, ಆ ಒಂದು ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕೋಶವನ್ನ ತಲುಪುತ್ತೆ. ಮಿದುಳು ಬಳ್ಳಿಯಿಂದ ಸಂಬಂಧ ಮಿದುಳು ಬಳ್ಳಿ ಏನ್ ಮಾಡುತ್ತೆ, ಅದು ಪ್ರತಿಕ್ರಿಯೆಗಳನ್ನ ಉಂಟು ಮಾಡುತ್ತೆ ಅಲ್ವಾ? ಆ ಪ್ರತಿಕ್ರಿಯೆಯನ್ನ ಏನ್ ಮಾಡುತ್ತೆ, ಸಂಬಂಧ ಕಲ್ಪಿಸುವಂತ ನರಕೋಶದ ಮೂಲಕ ಕ್ರಿಯಾವಾಹಿ ನರಕ್ಕೆ ಅದು ತಲುಪಿಸುತ್ತೆ. ನಂತರ ಕ್ರಿಯಾವಾಹಿ ನರದ ಮೂಲಕ ಕಾರ್ಯನಿರ್ವಾಹಕವನ್ನ ತಲುಪುತ್ತದೆ. ನಮ್ಮ ಕಣ್ಣಿನಲ್ಲಿರುವಂತಹ ಒಂದು ಸ್ನಾಯುಗಳಿಗೆ ಅದು ತಲುಪುತ್ತೆ. ಅದರ ಪರಿಣಾಮವಾಗಿ ಸ್ನಾಯುಗಳು ಕಣ್ಣಿನ ರೆಪ್ಪೆಯನ್ನ ಮುಚ್ಚುವಂತೆ ಮಾಡುತ್ತೆ. ಈ ರೀತಿಯಾಗಿ ಪರಾವರ್ತಿತ ಚಾಪ ಉಂಟಾಗತ್ತೆ. ಥ್ಯಾಂಕ್ ಯು.